ತುಂಬ ಜನ ಯೂಟ್ಯೂಬಲ್ಲಿ ಫಸ್ಟ್ ಮಾಡೋ ಕೆಲಸನೇ ವಾಚ್ ಅವರು ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೊಬೇಕು ಅಂದರೆ ಲೈವ್ ಸ್ಟಾರ್ಟ್ ಮಾಡೋದು. 50 ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ಫಸ್ಟ್ ಲೈವ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಲೈವ್ ಬಗ್ಗೆ ಏನು ತಿಳ್ಕೊಳ್ಳಲ್ಲ, ಏನಿಲ್ಲ, ಲೈವ್ನ ಸ್ಟಾರ್ಟ್ ಮಾಡ್ಕೊಂಡು ಲೈವ್ ಮಾಡ್ತಾ ಇರ್ತಾರೆ. ನೀವು ಏನಾದರೂ ಆ ಥರನೇ ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಇವತ್ತೇ ಲೈವ್ ಮಾಡೋದನ್ನ ಸ್ಟಾಪ್ ಮಾಡಿಬಿಡಿ. ಲೈವ್ ಬಗ್ಗೆ ತುಂಬ ರೂಲ್ಸ್ಗಳಿದ್ದಾವೆ, ಅದನ್ನೆಲ್ಲ ತಿಳ್ಕೊಳ್ದೆ ಹೋದರೆ ನೀವು ಲೈವೇ ಮಾಡೋಕ್ಕೆ ಹೋಗಬೇಡಿ. ಆ ಥರ ಮಾಡಿಕೊಂಡು ಚಾನಲ್ಗೆ ಎಫೆಕ್ಟ್ನ ಮಾಡ್ಕೊಬೇಡಿ. ತುಂಬ ಜನ ಇದೇ ಥರ ಮಾಡ್ತಿದ್ದಾರೆ. ಮತ್ತು ನನಗೆ ಹೇಳ್ತಾ ಇರ್ತಾರೆ ಕೂಡ, ನೀನು ಲೈವ್ ಡಿಸೇಬಲ್ ಆಗಿದೆ, ಲೈವ್ ಓಪನ್ ಆಗ್ತಾ ಇಲ್ಲ, ಮತ್ತು ಅದೇ ಚಾನಲ್ಗೆ ಪ್ರಾಬ್ಲಮ್ ಆಗಿದೆ, ಕಾಪಿರೈಟ್ ಬಂದಿದೆ, ಅದು ಇದು ಏನೇನೋ ಹೇಳ್ತಾನೆ ಇರ್ತಾರೆ. ಇಂಥವೆಲ್ಲ ತುಂಬ ಇದ್ದಾವೆ. ಯಾಕೆ ಏನು ಎತ್ತ ಎಲ್ಲಾನು ಹೇಳ್ತೀನಿ ನಾನು, ಯಾಕೆ ಆ ಥರ ಆಗುತ್ತೆ ಅಂತ ಕೂಡ ಹೇಳ್ತೀನಿ ನಾನು. ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೈಪ್ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ಬಗ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಯಾಕೆ ಆ ಥರ ಮಾಡ್ತಾರೆ ಏನು ಅಂತಂದರೆ ಅವ್ರಿಗೆ ಸರಿಯಾಗಿ ಗೊತ್ತಿರಲ್ಲ. ಗೊತ್ತಿರೋದು ಒಂದೇನೇ, ಯಾರಾದರೂ ಲೈವ್ ಮಾಡೋರು ಹೇಳಿರ್ತಾರೆ ಅಲ್ಲ, ನೀವು ಲೈವ್ ಮಾಡೋದ್ರಿಂದ ವಾಚ್ ಅವರು ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೊಬೋದು ಅಂದ್ಬಿಟ್ಟು ಅದೊಂದು ವಿಷಯನ ತಲೆನಲ್ಲಿ ಇಟ್ಕೊಂಡು ಅದನ್ನು ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟು 50 ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ಲೈವ್ ಓಪನ್ ಆಗೋದಕ್ಕೆ ಕಾಯ್ತಾ ಇರ್ತಾರೆ. ಲೈವ್ ಓಪನ್ ಆಗಿದ ತಕ್ಷಣ ಫಸ್ಟು ಆನ್ ಮಾಡಿ ಲೈವ್ ಮಾಡೋದಕ್ಕೆ ಕುತ್ಕೊಂಡ್ಬಿಡ್ತಾರೆ. ಅದರಲ್ಲಿ ತುಂಬ ರೂಲ್ಸ್ಗಳಿದ್ದಾವೆ, ಅದನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ, ಕಾಪಿರೈಟ್ ಬರುತ್ತೆ. ಕಾಪಿರೈಟ್ ಬಂದು ಚಾನಲ್ ಕೂಡ ಹೋಗಿದೆ. ಈ ಥರ ಕೂಡ ಆಗುತ್ತೆ. ಗೊತ್ತಿರಲ್ಲ ತುಂಬ ಜನಕ್ಕೆ ಪಾಪ. ನನಗೂ ಕೂಡ ಅದ್ರ ಬಗ್ಗೆ ತುಂಬ ಗೊತ್ತೇ ಇರಲಿಲ್ಲ. ನನಗೆ ಲೈವೇ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಲೈವ್ ಅನ್ನೋದೊಂದಿದೆ ಯೂಟ್ಯೂಬಲ್ಲಿ ಅನ್ನೋ ವಿಷಯನೇ ನನಗೆ ಗೊತ್ತಿರಲಿಲ್ಲ. ಬೇರೆಯವ್ರು ಲೈವ್ ಮಾಡೋವಾಗ ನೋಡ್ಬಿಟ್ಟು ಅವಾಗೂ ಕೂಡ ನಾನು ಅನ್ಕೊತಾ ಇದ್ದೆ ಯಾಕೆ ಇವರು ಇಷ್ಟೊಂದು ಲೈವ್ ಮಾಡ್ತಾರೆ, ಯಾವಾಗಲೂ ಲೈವ್ಗೆ ಬರ್ತಾ ಇರ್ತಾರೆ, ಏನಕ್ಕೆ ಹಿಂಗೆ ಲೈವ್ ಮಾಡ್ತಾರೆ ಅಂತ ನಾನು ಅನ್ಕೊತಾ ಇದ್ದೆ. ನನಗೆ ಗೊತ್ತಿರಲಿಲ್ಲ ಅವಾಗ ಲೈವ್ ಈ ಥರ ಇದಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು. ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಹೇಳ್ತಾ ಇದ್ದೀನಿ. ನಾನು ಚಾನಲ್ ಸ್ಟಾರ್ಟ್ ಮಾಡಿ 3 ತಿಂಗಳಾಗಿತ್ತು. ಅಲ್ಲಿ ತನಕ ನನಗೆ ಲೈವ್ ಅನ್ನೋದೊಂದು ಇದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಅದನ್ನು ಮಾಡಿದ್ರೆ ಹಿಂಗೆಲ್ಲ ಯೂಸ್ ಇರುತ್ತೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಾನು ಅದನ್ನು ತಿಳ್ಕೊಂಡು ಲೈವ್ ಸ್ಟಾರ್ಟ್ ಮಾಡಿದ್ದು. ಎಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತೀನಿ ಲೈವ್ ಮಾಡಿ ಅಂತ ಅಂದ್ಬಿಟ್ಟು. ಆದರೆ ಅದರ ರೂಲ್ಸ್ಗಳನ್ನ ತಿಳ್ಕೊಂಡು ಲೈವ್ನ ಮಾಡಿ. ಇಲ್ಲ ಅಂತಂದರೆ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂತೀರಾ. ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಯಾಕೆ ಅಂತಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಗೊತ್ತಿಲ್ದಿರ ಲೈವ್ ಸ್ಟಾರ್ಟ್ ಮಾಡಿಬಿಟ್ಟು ಪಕ್ಕದಲ್ಲಿ TV ಆನ್ ಮಾಡಿಟ್ಕೊಂಡು ಸೀರಿಯಲ್ಲೋ ಏನೋ ಒಂದು ಸಾಂಗೋ ಏನೋ ಒಂದು ಮೂವಿನೋ ಓಡ್ತಾ ಇರುತ್ತೆ. ಅದು ಆ ಕಡೆ ಆ ಸೌಂಡು ಬರ್ತಾ ಇರುತ್ತೆ, ಈ ಕಡೆ ಇವ್ರು ಕೂಡ ಮಾತಾಡ್ತಾ ಇರ್ತಾರೆ. ತುಂಬ ಜನ ನೋಡಿದ್ದೀನಿ ನಾನು ಆ ಥರ. ನಾನು ಹೋಗ್ತಾ ಇರ್ತೀನಿ ಎಲ್ಲ ಬೇರೆ ಲೈವ್ಗಳಲ್ಲೆಲ್ಲನೂ, ಅದರಲ್ಲೆಲ್ಲ ನೋಡಿದ್ದೀನಿ ನಾನು. ಆ ಥರ ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ಗಳು ಬರ್ತಾನೆ ಇರುತ್ತೆ. ಆ ಥರ ಎಲ್ಲ ಬರಬಾರ್ದು. ಹಂಗೆ ಬಂದರೆ ಕಾಪಿರೈಟ್ ಬೀಳುತ್ತೆ. ಇನ್ನು ಕೆಲವರು ಈ ಸೀರಿಯಲ್ಗಳದ್ದು ಅಥವಾ ಬೇರೆ ಏನಾದರೂ ವಿಷಯಗಳದನ್ನು ತಗೊಂಡು ಲೈವಲ್ಲಿ ಮಾತಾಡೋದಕ್ಕೆ ಅಂದರೆ ವ್ಯೂಸ್ ಬರುತ್ತೆ, ವಾಚ್ ಅವರ್ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಈ ಥರ ಮಾಡಿರೋರು ಒಬ್ರದ್ದು ಚಾನಲ್ಲು ಕಾಪಿರೈಟ್ ಮೇಲೆ ಕಾಪಿರೈಟ್ ಬಂದು ಚಾನಲ್ಲೇ ಇವಾಗಿಲ್ಲ, ಅದು ಹೋಗಿದೆ. ಆ ಥರ ಆಗುತ್ತೆ. ಕಾಪಿರೈಟ್ಗಳು ಬರುತ್ತೆ, ಕಾಪಿರೈಟ್ ಕ್ಲೈಮ್ಗಳಾಗತ್ತೆ. ಹಂಗಾಯ್ತು ಅಂತಂದರೆ ಅದು ಕಾಪಿರೈಟ್ನ ತೆಗಿಯೋದಕ್ಕೆ 90 ದಿನ ಬೇಕು. ಅದು ಹತ್ರ ಅವರಿಗೆ ಎಲ್ಲ ಕಂಪ್ಲೀಟ್ ಆಗಿತ್ತು. ವಾಚ್ ಅವರು ಸಬ್ಸ್ಕ್ರೈಬು ಎಲ್ಲ ಜಾಸ್ತಿನೇ ಕಂಪ್ಲೀಟ್ ಆಗಿತ್ತು. ಆದರೆ ಅವ್ರದ್ದು ಮಾನಿಟೈಸು ಆಗೋದಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಅವ್ರಿಗೆ ಬಂದಿರೋದು ಫುಲ್ಲು ಕಾಪಿರೈಟ್ಗಳೇನೆ. ಎಲ್ಲ ಕಾಪಿರೈಟ್ ಬಂದಿತ್ತು. ಪ್ರತಿಯೊಂದು ಲೈವಲ್ಲೂ ಕಾಪಿರೈಟ್ ಬಿದ್ದಿತ್ತು. ಅದನ್ನು ಅವರು ಆ ಪಾರ್ಟ್ನ ತೆಗೆದಾಕ್ಬಿಟ್ಟು ಏನು ಅದ್ರದ್ದು ಸೀನ್ ತೆಗೆದು ಹಾಕಿದ್ರಲ್ಲ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಮಾಡಿದ್ರು ಕೂಡ ಆ ಕಾಪಿರೈಟ್ ಹೋಗಲ್ಲ. ಅದಕ್ಕೆ ತುಂಬಾ ಟೈಮ್ ಕೊಡಬೇಕಾಗತ್ತೆ ಕಾಪಿರೈಟ್ ಬಿದ್ದರೆ. ಈ ಥರ ಪ್ರಾಬ್ಲಮ್ ಆಗುತ್ತೆ. ತುಂಬ ಜನ ಮಾಡ್ತಾ ಇದ್ದೀರಾ ಅದನ್ನು. ಅದಕ್ಕೆ ನಾನು ಇವತ್ತು ಇದನ್ನು ಹೇಳಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇರೋದು. ಲೈವ್ ಮಾಡಬೇಕು ಅಂತ ಮಾಡ್ತಾ ಇರೋರು ಮೊನ್ನೆ ಒಬ್ರು ಹೇಳಿದ್ರು ನನಗೆ, ಅವ್ರು ತುಂಬ ಗೊತ್ತಿರೋರೆ, ಅವ್ರು ಕೂಡ ಹೇಳಿದ್ರು, ಅಕ್ಕ ನಂದು ಲೈವ್ ಡಿಸೇಬಲ್ ಆಗ್ಬಿಟ್ಟಿದೆ, ಇನ್ನೊಂದು ತಿಂಗಳು ಲೈವ್ ಮಾಡಂಗಿಲ್ವಂತೆ, ಯಾಕೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಕೇಳಿದೆ, ಏನಾದರೂ ಇಂಥದ್ದೇನಾದರೂ ಮಾಡಿದೀಯಾ ಹೆಂಗೆ ಅಂತ ಅಂದ್ಬಿಟ್ಟು. ಅವ್ರಿಗೆ ಮತ್ತೇನು ಹೇಳಲಿಲ್ಲ ನನಗೆ. ಆದರೆ ಪ್ರಾಬ್ಲಮ್ ಅಂತೂ ಆಗಿದೆ. ಯಾಕೆ ಅಂತಂದರೆ ಇಂಥದ್ದೇನೋ ಒಂದು ಕ್ರಿಯೇಟ್ ಆಗಿರುತ್ತೆ. ಒಂದು ಟಿವಿನೋ ಏನೋ ಒಂದು ಮ್ಯೂಸಿಕ್ಕೋ ಟಿವಿನೋ ಸಾಂಗೋ ಏನೋ ಒಂದು ಬರ್ತಾ ಇರುತ್ತೆ. ಅದನ್ನ ಇಟ್ಕೊಂಡು ಲೈವ್ ಮಾಡ್ಕೊಂಡು ಕೂತಿರ್ತಾರೆ. ಅದೊಂದೇ ಅಲ್ಲ, ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಲೈವಲ್ಲಿ ಮಕ್ಕಳನ್ನ ತೋರ್ಸಂಗಿಲ್ಲ. ಚಿಕ್ಕ ಮಕ್ಕಳನ್ನ 18 ಇಯರ್ಸ್ ಕೆಳಗಿರೋ ಮಕ್ಕಳನ್ನ ಯಾರನ್ನು ಲೈವಲ್ಲಿ ತೋರ್ಸಂಗಿಲ್ಲ. ಹಂಗೆ ಹೇಳಿದ್ರು ಕೂಡ ತುಂಬ ಜನ ಲೈವಲ್ಲಿ ಮಕ್ಕಳನ್ನ ತೋರಿಸ್ತಾರೆ. ಚಿಕ್ಕ ಮಕ್ಕಳನ್ನ ಎತ್ಕೊಂಬಂದು ಕುತ್ಕೊಂತಾರೆ. ಲೈವಲ್ಲಿ ಮಕ್ಕಳನ್ನ ಇಟ್ಕೊಂಡು ಲೈವ್ ಮಾಡಬೇಡಿ, ಮಕ್ಕಳನ್ನ ತೋರ್ಸಂಗಿಲ್ಲ. ಇರೋ ಲೆಕ್ಕ ಮಕ್ಕಳು ವಾಯ್ಸ್ ಕೂಡ ಕೇಳಿಸ್ಬಾರ್ದು ಅಂತ ಅಂತಾರೆ. ಅಟ್ಲೀಸ್ಟ್ ಮಕ್ಕಳು ಮಾತಾಡ್ತಿರೋದು ಓಕೆ,
ಆದ್ರೆ ಈ ಅಳ್ತಾರೆ ಅಲ್ಲ ಮಕ್ಕಳು, ಅಳೋವಾಗ ಲೈವ್ ಮ್ಯೂಟ್ ಮಾಡಿ ಇಟ್ಕೊಳ್ಳಿ. ಅದನ್ನು ಕೂಡ ಹಂಗೆ ಮಾತಾಡ್ತಿರ್ತಾರೆ, ಅದು ಮಗು ಅಳ್ತಾ ಇದ್ರು ಕೂಡ ಅದನ್ನು ಮಾಡಂಗಿಲ್ಲ. ಹಂಗ್ ಮಾಡಿದ್ರೆ ಕೂಡ ಕಾಪಿರೈಟ್ ಬರುತ್ತೆ, ಅಥವಾ ಕಾಪಿರೈಟ್ ಅಲ್ಲ, ಲೈವೇ ಡಿಸೇಬಲ್ ಆಗ್ಬಿಡುತ್ತೆ. ಮತ್ತೆ ನೀವು ಒಂದು ತಿಂಗಳು ಲೈವ್ ಮಾಡಂಗಿಲ್ಲ. ಒಂದು ತಿಂಗಳು ಲೈವ್ ಹೋಯ್ತು ಅಂತಂದ್ರೆ ನಿಮ್ಗೆ ಇಷ್ಟ ದಿನ ಬಂದಿದ್ದು ವಾಚ್ ಅವರು ಮತ್ತೆ ನಿಮಗೆ ಲೈವ್ ಆನ್ ಆಗಿ ಲೈವ್ ಮಾಡೋ ಅಷ್ಟೊತ್ತಿಗೆ ವಾಚ್ ಅವರ್ ಎಲ್ಲ ಲೆಸ್ ಆಗ್ತಾ ಬರುತ್ತೆ. ಈ ತರ ಪ್ರಾಬ್ಲಮ್ ಆಗುತ್ತೆ. ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಮಾಡ್ತಾ ಇರೋದೇ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದಕ್ಕೆ. ಅದರಲ್ಲೇ ನೀವು ಯಾವುದೇ ರೂಲ್ಸ್ಗಳನ್ನ ತಿಳ್ಕೊಂಡಿರ ಈ ತರ ತಪ್ಪುಗಳನ್ನ ಮಾಡ್ತಾ ಹೋದ್ರೆ ಚಾನಲೇ ಹೋಗುತ್ತೆ. ಈ ತರ ಮಾಡ್ತಾರೆ, ತುಂಬಾ ಜನ ನೋಡಿದ್ದೀನಿ ನಾನು, ಅದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ಲೈವಲ್ಲಿ ಕುತ್ಕೊಂಡು ಯಾವುದೇ ತರ ಬೇಡದೇ ಇರೋ ವಿಚಾರಗಳು, ಅಂದ್ರೆ ನಮ್ಮ ಗೌರ್ಮೆಂಟ್ ಬಗ್ಗೆ ಮಾತಾಡೋದಾಗ್ಲಿ, ರಾಜಕಾರಣಿಗಳ ಬಗ್ಗೆ ಮಾತಾಡೋದಾಗ್ಲಿ, ಇನ್ನೊಂದು ಮತ್ತೊಂದು, ಮತ್ತೆ ಅವರು ಇರ್ತಾರೆ ಅಲ್ಲ ಕ್ರಿಮಿನಲ್ಸ್ಗಳ ಬಗ್ಗೆ ಅಂತವೆಲ್ಲ ದಯವಿಟ್ಟು ಮಾತಾಡಕ್ ಹೋಗ್ಬೇಡಿ ಲೈವಲ್ಲಿ ಕುತ್ಕೊಂಡು. ಅದೆಲ್ಲ ಚಾನಲ್ಗೆ ಪ್ರಾಬ್ಲಮ್ ಆಗತ್ತೆ. ಮತ್ತೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬೀಳುತ್ತೆ, ಅದೆಲ್ಲ ನೋಡ್ಕೊಬೇಕು. ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಿತ್ತು ಅಂತಂದ್ರೆ ಚಾನಲ್ ಮಾನಿಟೈಸೇ ಆಗಲ್ಲ. ಮಾನಿಟೈಸ್ ಆಗಕ್ಕೆ ತುಂಬಾ ಕಷ್ಟಪಡ್ಬೇಕಾಗತ್ತೆ. ಕಾಪಿರೈಟ್ಗಿಂತ ಅದು ಇನ್ನೂ ತುಂಬಾ ಡೇಂಜರ್ ಇರುತ್ತೆ. ದಯವಿಟ್ಟು ಅಂತವೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ, ಅಂತವನ್ನೆಲ್ಲ ಈ ಮಾತಾಡಕ್ಕೆ ಹೋಗ್ಬೇಡಿ. ಲೈವಲ್ಲಿ ಏನ್ ಬಂದಿದ್ದೀರಾ ಅಷ್ಟು ಕೆಲಸ ಮಾತ್ರ ಮಾಡ್ಕೊಳ್ಳಿ. ಬೇಡದಿರೋ ವಿಚಾರಗಳ ಬಗ್ಗೆ ಮಾತಾಡಬೇಡಿ ಲೈವಲ್ಲಿ ಕುತ್ಕೊಂಡು. ಆಮೇಲೆ ಲೈವಲ್ಲಿ ಯಾವುದೇ ತರ ಗವರ್ಮೆಂಟ್ ಐಡಿಗಳನ್ನ, ನಿಮ್ಮ ಐಡಿ ಪ್ರೂಫ್ಗಳನ್ನ ಯಾವ್ದನ್ನಾದ್ರೂ ತೋರಿಸೋದಾಗ್ಲಿ ಅಂತವೆಲ್ಲ ಮಾಡಬೇಡಿ. ಅಂತವ್ ಮಾಡಿದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ. ಐಡಿಗಳನ್ನ ಲೈವಲ್ಲಿ ಮಾತ್ರ ಅಲ್ಲ, ವಿಡಿಯೋಗಳಲ್ಲೂ ಅಷ್ಟೇನೆ, ಯಾರಾದ್ರೂ ಸರಿನೇನೆ ಯಾವುದೇ ಗವರ್ಮೆಂಟ್ ಐಡಿಗಳನ್ನ ವಿಡಿಯೋಗಳಲ್ಲಾಗ್ಲಿ ಲೈವಲ್ಲಾಗ್ಲಿ ತೋರಿಸ್ಬೇಡಿ. ಫೋಟೋ ಹಿಡಿದು ಹಾಕೋದು, ಡೈರೆಕ್ಟ್ ಆಗಿ ಲೈವಲ್ಲೇ ತೋರಿಸೋದು, ಇಂಥದೆಲ್ಲ ಮಾಡಬೇಡಿ. ಇದೆಲ್ಲ ಮಾಡಿದ್ರಿ ಅಂತಂದ್ರೆ ಚಾನಲ್ಗೆ ಮಾತ್ರ ಅಲ್ಲ, ಪರ್ಸ್ನಲ್ ಆಗಿ ಕೂಡ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಹಂಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಕೆಲವ್ರಿಗೆ ಗೊತ್ತಿರಲ್ಲ, ಏನು ಅದ್ರ ಬಗ್ಗೆ ಗೊತ್ತೇ ಇರಲ್ಲ, ಅದನ್ನ ಬ್ಲರ್ ಮಾಡಿ ತೋರಿಸ್ಬೇಕು ಅಂದ್ಬಿಟ್ಟು ಹಂಗೆ ತೋರಿಸ್ಬಿಡ್ತಾರೆ. ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಅಂತದೆಲ್ಲ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂತೀರಾ. ಗೊತ್ತಿಲ್ಲದೆ ಇರೋರಿಗೆ ಅರ್ಥ ಆಗ್ಲಿ ಅನ್ನೋದಕ್ಕೆ ಇಷ್ಟೆಲ್ಲ ಡೀಟೇಲ್ಸ್ ಆಗಿ ಬಿಡಿಸಿ ಹೇಳ್ತಾ ಇದ್ದೀನಿ ನಾನು. ಅರ್ಥ ಮಾಡ್ಕೊಳ್ಳಿ. ಲೈವ್ ಮಾಡಿ, ಲೈವ್ ಮಾಡೋದ್ರಿಂದನೇ ನಿಮ್ಗೆ ವಾಚ್ ಅವರ್ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಕೊಳಕ್ಕಾಗತ್ತೆ. ಲೈವ್ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಓಪನ್ ಮಾಡಬೇಕು ಅನ್ನೋದು ಕೆಲವ್ರಿಗೆ ಗೊತ್ತಿರಲ್ಲ. ಅದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅನ್ನೋದಾದ್ರೆ ನೋಡಿ ಯಾವ ತರ ಲೈವ್ಗೆ ಬರೋದು ಅಂತ ಅಂದ್ಬಿಟ್ಟು. ಲೈವ್ಗೆ ಬರೋಕೆ 50 ಸಬ್ಸ್ಕ್ರೈಬ್ ಇದ್ರೆ ಸಾಕು, ಲೈವ್ನ ಸ್ಟಾರ್ಟ್ ಮಾಡ್ಕೊಬಹುದು. ಲೈವ್ ಸ್ಟಾರ್ಟ್ ಮಾಡೋವಾಗ ಇದಿಷ್ಟು ನೀವು ತಿಳ್ಕೊಂಡು ಮಾಡಿದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಇನ್ನು ಲೈವ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ನಿಮ್ಗೆ ಲೈವ್ ಎಲ್ಲ ವೈರಲ್ ಹೋಗಲ್ಲ. ಲೈವ್ ವೈರಲ್ ಹೋಗ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಕೊಡಬೇಕು. ನಿಮ್ಗೆ ಏನು ವಾಚ್ ಅವರು ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು 1500 ವಾಚ್ ಅವರು ಇದೆ ಅಂತ ಅಂದಾಗ ನೀವು ಲೈವ್ನ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ಒಂದು ವಾರ 15 ದಿನದಲ್ಲಿ ನಿಮ್ಗೆ ಲೈವ್ ವೈರಲ್ ಹೋಗುತ್ತೆ. ಇಲ್ಲ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಸ್ಲೋ ಇರುತ್ತೆ. ನಿನ್ನೆ ಕೂಡ ಒಬ್ರು ಕೇಳಿದ್ರು, ತುಂಬಾ ಕಮ್ಮಿ ಇದೆ ನನಗೆ ಲೈವ್ ಅಲ್ಲಿ, ಯಾರು ಜನನೇ ಬರ್ತಾ ಇಲ್ಲ, ಬರೀ 50-60 ಈ ತರ ಇದೆ ಅಂತ ಅಂದ್ಬಿಟ್ಟು. ಸ್ಟಾರ್ಟಿಂಗ್ ಅಲ್ಲಿ ಹಿಂಗಿರುತ್ತೆ. ಮಧ್ಯದಲ್ಲಿ ಏನಾದ್ರೂ ವೈರಲ್ ಹೋಗಿದೆ ಅಂತಂದಾಗ, ವೈರಲ್ ಹೋಗಿ ಅದು ಸ್ಟಾಪ್ ಆಗಿರುತ್ತೆ. ವೈರಲ್ ಕೊಟ್ರು ಅಂತಂದ್ರೆ ಜೀವನ ಪೂರ್ತಿ ವೈರಲ್ ಕೊಡಲ್ಲ. ವೈರಲ್ ಕೊಟ್ಟು ಒಂದು 15-20 ದಿನ ನಿಮ್ಗೆ ಚೆನ್ನಾಗಿ ವೈರಲ್ ಕೊಟ್ಟಿರ್ತಾರೆ. ಅಷ್ಟ್ರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಚ್ ಅವರ್ ಮಾಡ್ಕೊಂಬಿಡಿ. ಅದಾದ್ಮೇಲೆ ವೈರಲ್ನ ಡೌನ್ ಮಾಡ್ತಾ ಹೋಗ್ತಾರೆ, ಕಮ್ಮಿ ಮಾಡ್ತಾ, ತೀರಾ ಕಮ್ಮಿ ಮಾಡ್ತಾರೆ. ಕೊನೆಗೆ ಅಂದ್ರೆ ಒಂದು 50-60 ಜನ ಕೂಡ ಬರಲ್ಲ, ಅಷ್ಟು ಡೌನ್ಗೆ ಇಳಿಸ್ಬಿಟ್ಟು ನೀವು ಮತ್ತೆ ಅದೇ ಇದ್ರಲ್ಲೇನೆ ಲೈವ್ ಮಾಡೋದನ್ನ ಬಿಟ್ಬಿಡ್ಬೇಡಿ. ಇನ್ನೂ ಇದೆ ನಿಮ್ಗೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ಅನ್ಸಿದ್ರೆ ಆವಾಗ 1 ಅವರ್ ಆದ್ರೂ ಸರಿ, ಎಷ್ಟು ಜನ ಬರ್ಲಿ, 2 ಬರ್ಲಿ, 3 ಜನನೇ ಬರ್ಲಿ, 1 ಅವರ್ ಆದ್ರೂ ಸರಿ ಲೈವ್ ಮಾಡ್ತಾನೆ ಇರಿ. ಕಂಟಿನ್ಯೂಸ್ ಆಗಿ ಬಿಡ್ದಂಗೆ ಮಾಡ್ತಾ ಇದ್ರೆ ಇನ್ನೊಂದು 15 ದಿನ 20 ದಿನ ಬಿಟ್ಟು ಮತ್ತೆ ವೈರಲ್ ಕೊಡ್ತಾರೆ. ಈ ತರನೇ ಯೂಟ್ಯೂಬ್ ಆಲ್ಗರಿದಮ್ ಇರೋದೇ ಹಿಂಗೆ. ಯೂಟ್ಯೂಬರ್ಸ್ ಚೆಕ್ ಮಾಡ್ತಾ ಇರ್ತಾರೆ, ನೀವು ಆಕ್ಟಿವ್ ಆಗಿರ್ತೀರಾ ಇಲ್ವಾ, ಈ ತರ ಮಾಡಿದ್ರು ಕೂಡ ನೀವು ಆಕ್ಟಿವ್ ಆಗಿರ್ತೀರಾ ಇಲ್ವಾ ಅಂತ ಅವ್ರು ಚೆಕ್ ಮಾಡೋದು. ಹಾಗಾಗಿ ನೀವು ಆ ತರ ಆಯ್ತು ಅಂತ ಅಂದ್ಬಿಟ್ಟು ಲೈವ್ ಮಾಡೋದನ್ನ ನಿಲ್ಸ್ಬೇಡಿ. ಲೈವ್ ಮಾಡ್ತಾನೆ ಇರಿ, 1 ಅವರ್ ಆದ್ರೂ ಸರಿ ಮಾಡ್ತಾ ಇರಿ. ಮತ್ತೆ ಹೋಗ್ತಾ ಲೈವ್ ವೈರಲ್ ಹೋಗ್ತಾ ಇರುತ್ತೆ. ಈ ತರ ಇರುತ್ತೆ ಲೈವ್ ಮಾಡೋದು. ಲೈವ್ ಮಾಡೋರು ಮಾಡಿ ಆದ್ರೆ ಎಲ್ಲಾ ತರ ರೂಲ್ಸ್ಗಳನ್ನ ತಿಳ್ಕೊಂಡು ಮಾಡಿ. ಇಲ್ಲ ಅಂತಂದ್ರೆ ಚಾನಲ್ಗೆ ಪ್ರಾಬ್ಲಮ್ ಆಗತ್ತೆ, ಜೊತೆನಲ್ಲಿ ಪರ್ಸ್ನಲಿ ಕೂಡ ಪ್ರಾಬ್ಲಮ್ ಆಗತ್ತೆ. ಅದಕ್ಕೆ ಹೇಳ್ತಿದೀನಿ, ಲೈವ್ ಅಲ್ಲಿ ಕುತ್ಕೊಂಡು ಹುಷಾರಾಗಿ ಲೈವ್ ನ ಹ್ಯಾಂಡ್ ಮಾಡಿ. ಯಾಕಂದ್ರೆ ನೀವು ಕೂತಿರೋದೇ ಲೈವ್ ಅಲ್ಲಿ, ಎಲ್ಲರೂ ನೋಡ್ತಾ ಇರ್ತಾರೆ. ಲೈವ್ ವೈರಲ್ ಹೋದಾಗಂತೂ ತುಂಬಾ ಜನ ನೋಡ್ತಾ ಇರ್ತಾರೆ ಲೈವ್ ನ. ಆವಾಗ ನೀವು ತುಂಬಾ ಹುಷಾರಾಗಿ ಲೈವ್ ನ ಮಾಡ್ಬೇಕಾಗತ್ತೆ. ಇಷ್ಟ ಬಂದಂಗೆಲ್ಲ ಲೈವ್ ಅಲ್ಲಿ ಕುತ್ಕೊಳಕ್ ಆಗಲ್ಲ, ಲೈವ್ ಮಾಡಕ್ ಆಗಲ್ಲ. ಯೂಟ್ಯೂಬ್ ಲೈವ್ ಇದು ಎಲ್ಲ ವೈರಲ್ ಹೋದಾಗ ತುಂಬಾನೇ ಜನ ನೋಡ್ತಾ ಇರ್ತಾರಲ್ಲ, ಹಂಗಾಗಿ ಮತ್ತೆ ಅದ್ರಲ್ಲಿ ಬರೋ ಬ್ಯಾಡ್ ಕಮೆಂಟ್ಸ್ ಗಳಿಗಾಗ್ಲಿ ಅದಕ್ಕೆ ಯಾವ್ದಕ್ಕೂ ತಲೆ ಕೆಡಿಸ್ಕೊಂಬೇಡಿ. ಅಂತವ್ರು ಇರ್ತಾರೆ ಲೈವ್ ಅಲ್ಲಿ ಕುತ್ಕೊಂಡಾಗ,
ಬ್ಯಾಡ್ ಕಮೆಂಟ್ಗಳು ಬರೋದು. ಯಾಕಂದ್ರೆ ಅವ್ರು ಬೇರೆ ಲೈವ್ಗಳು ಆ ಥರ ಲೈವ್ಗಳನ್ನ ನೋಡ್ಕೊಂಡು ಬಂದಿರ್ತಾರೆ ಅಲ್ವಾ, ಹಾಗಾಗಿ ಇಲ್ಲೂ ಕೂಡ ಹಾಗೆ ಅಂತ ಅಂದ್ಬಿಟ್ಟು ಆ ಥರ ಕಮೆಂಟ್ಗಳನ್ನ ಹಾಕ್ತಿರ್ತಾರೆ. ತಲೆ ಕೆಡಿಸ್ಕೊಂಡಿರ ಆರಾಮಾಗಿ ಧೈರ್ಯವಾಗಿ ಲೈವ್ನ ಮಾಡಿ ನಿಮ್ಮ ವಾಚ್ ಅವರ್ ಸಬ್ಸ್ಕ್ರೈಬ್ ಏನಿದೆ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಗೆ ಅದರಿಂದ ತುಂಬ ಬೇಗನೆ ಮಾಡ್ಕೊಬೋದು. ವೈರಲ್ ಹೋಗಿದ್ದ ಟೈಮಲ್ಲಿ ನೀವು ಒಂದು 4 to 5 ಅವರು ಟೈಮ್ ಕೊಟ್ಟು ಮಾಡಿದ್ರೆ ಕಂಟಿನ್ಯೂಸ್ ಕುತ್ಕೊಬೇಕು ಅಂತಲ್ಲ. ಈಗ ಬೆಳಗ್ಗೆ ಒಂದು 3 ಅವರ್, ಸಂಜೆ ಒಂದು 2 ಅವರ್ ಈ ಥರ ಮಾಡ್ಕೊಂಡ್ರಿ ಅಂದರೆ ನಿಮ್ಗೆ 1 ತಿಂಗಳು ಸಾಕು ಲೈವ್ ವೈರಲ್ ಹೋದಾಗ ವಾಚ್ ಅವರ್ನ ಬೇಗ ಕಂಪ್ಲೀಟ್ ಮಾಡ್ಕೊಬೋದು 4000ನ. ನನಗೂ ಕೂಡ ಹಾಗೆ ಆಗಿದ್ದು, ನಾನು ಕೂಡ ಹಾಗೆ ಮಾಡ್ತಾ ಇದ್ದಿದ್ದು. ನಾನಂತೂ 4 ಅವರ್ 5 ಅವರ್ ಈ ಥರ ಕಂಟಿನ್ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದೊಂದೇ ಲೈವಲ್ಲಿ ನನಗೆ 100 200 ಈ ಥರ ವಾಚ್ ಅವರ್ ಬಂದಿದೆ. ಆ ಥರ ವಾಚ್ ಅವರ್ನ ಮಾಡಿ ಬೇಗ ಮುಗಿಸ್ಕೊಂಡಿದ್ದೀನಿ ನಾನು. ಆ ಥರನೇ ನೀವು ಮಾಡ್ಕೊಬೋದು. ಬೇಗ ಮುಗಿಸ್ಕೊಂಡು ಸಾಕು ಲೈವ್ ಅಂತಂದರೆ ಬಿಟ್ಬಿಡ್ಬೋದು. ಆದರೆ ಕಂಪ್ಲೀಟಾಗಿ ಬಿಡೋಕೆ ಹೋಗಬೇಡಿ. ಅಟ್ಲೀಸ್ಟ್ ನಿಮಗೆ ದಿನಪೂರ್ತಿ ಆಗಲಿಲ್ಲ ಅಂದರೆ, ಡೈಲಿ ಆಗಲಿಲ್ಲ ಅಂದರೆ ವಾರದಲ್ಲಿ 1 ದಿನ ಆದರೂ ಸರಿನೇ ಲೈವ್ನ ಮಾಡಿಕೊಂಡು ಅದರಲ್ಲಿ ಇರಿ. ಯಾಕೆಂದರೆ ನಮಗೆ ಯಾರು ಸಬ್ಸ್ಕ್ರೈಬರ್ಗಳು ಮಾಡ್ಕೊಂಡಿರ್ತಾರೆ ಅಲ್ವಾ, ಅವ್ರಿಗೆ ನಾವು ಅವಾಗ ನಮ್ಮ ಮುಖ ತೋರಿಸ್ತಾ ಇದ್ರೆ ನಾವು ಇದೀವಿ ಅನ್ನೋದು ಅವ್ರಿಗೆ ನೆನಪಿರುತ್ತೆ. ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾರೆ ಅವರು, ಇಲ್ಲ ಅಂತಂದರೆ ಅವ್ರು ಮರ್ತೇ ಬಿಡ್ತಾರೆ ನಮ್ಮನ್ನು. ಹಾಗಾಗಿ ವಾರದಲ್ಲಿ 1 ದಿನ ಆದರೂ ಸರಿನೇ ಲೈವ್ಗೆ ಬಂದು ಅವಾಗ ಅವ್ರ ಜೊತೆ ಮಾತಾಡ್ತಾ ಇರಿ. ಲೈವ್ ವಿಡಿಯೋದಲ್ಲಿ ಅವರು ನಮ್ಮನ್ನ ನೋಡೋದಕ್ಕಿಂತ ಲೈವಲ್ಲಿ ನೋಡ್ತಾರಲ್ಲ, ಅವಾಗಲೇ ನಾವೇನು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಆವಾಗಲೇ ಅವ್ರು ನಮ್ಮನ್ನ ಚೆನ್ನಾಗಿ ಇಷ್ಟಪಡ್ತಾರೆ, ಜೊತೆನ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾರೆ. ಅದನ್ನ ನೆನಪಲ್ಲಿ ಇಟ್ಕೊಂಡು ಮಾಡಿ ಲೈವ್ನ. ಚೆನ್ನಾಗಿ ಮಾತಾಡಿ. ಲೈವಲ್ಲಿ ಬರೋರ್ ಜೊತೆನೂ ಅಷ್ಟೇನೆ, ಎಲ್ಲಾರ ಜೊತೆನೂ ಅಂತಲ್ಲ, ನಿಮ್ಮ ಜೊತೆ ಯಾರು ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಅವ್ರ ಹತ್ರ ನೀವು ಕೂಡ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ರಫ್ ಆಗಿ ಮಾತಾಡೋರಿಗೆ ನೀವು ಅಷ್ಟೇ ರಫ್ ಆಗಿ ಆನ್ಸರ್ ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಲೈವಲ್ಲಿ ಬೈಬಾರ್ದು ಅನ್ಬಾರ್ದು ಅಂಥದ್ದೇನೂ ಇಲ್ಲ. ನಮ್ಮ ಮರ್ಯಾದೆಗೆ ಧಕ್ಕೆ ಬರ್ತಾ ಇದೆ ಅಂತಂದ್ರೆ ತಿರುಗಿಸಿ ಉತ್ತರ ಕೊಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಹುಷಾರಾಗಿ ನೋಡಿಕೊಂಡು ಲೈವ್ನ ಮಾಡಿ ಅಂತ ಹೇಳ್ತೀನಿ. ಇದಿಷ್ಟನ್ನ ಅರ್ಥ ಮಾಡಿಕೊಂಡು ಮಾಡಿ. ಯಾವುದೇ ಥರ ಟಿವಿಗಳನ್ನ ಹಾಕ್ಕೊಂಡು ಮ್ಯೂಸಿಕ್ಗಳನ್ನ ಹಾಕ್ಕೊಂಡು ಲೈವ್ನ ಮಾಡಬೇಡಿ. ಲೈವಲ್ಲಿ ಮಕ್ಕಳುಗಳನ್ನ ತೋರಿಸ್ಬೇಡಿ. ಮಕ್ಕಳು ಅಳೋವಾಗ ಲೈವ್ನ ಮಾಡಬೇಡಿ, ಮ್ಯೂಟಲ್ಲಿ ಇಟ್ಕೊಳ್ಳಿ. ಇದೆಲ್ಲ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ವಾಚ್ ಅವರು ಬರಲ್ಲ. ಮತ್ತು ಇನ್ನೊಂದು ವಿಷಯ, ಲೈವ್ನ ಮ್ಯೂಟಲ್ಲಿಟ್ಟು ಲೈವ್ನ ಮಾಡೋಕ್ಕೆ ಹೋಗ್ಬೇಡಿ. ಮ್ಯೂಟಲ್ಲಿಟ್ಟು ಲೈವ್ ಮಾಡಿದ್ರಿ ಅಂದರೆ ವಾಚ್ ಅವರ್ ಬರಲ್ಲ. ಅದರಲ್ಲೂ ಈಗೊಂದು ಹೊಸ ರೂಲ್ಸ್ ಬಂದಿದೆ, ಲೈವ್ನ ಪೂರ್ತಿ ಮ್ಯೂಟಲ್ಲಿಟ್ಟು ಲೈವ್ ಮಾಡೋದು ಅಕ್ಸೆಪ್ಟ್ ಇಲ್ಲ. ಅಟ್ಲೀಸ್ಟ್ ನೀವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಾತಾಡ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಬೇಕಿದ್ರೆ ಮ್ಯೂಟಲ್ಲಿಟ್ಟು ಆಮೇಲೆ ಬಂದು ಕೊನೆಯಲ್ಲಿ ಮಾತಾಡಿ, ಈ ಥರ ಮಾಡಿ. ಪೂರ್ತಿ ಮ್ಯೂಟಲ್ಲಿ ಇಟ್ಬಿಟ್ಟು ವಾಚ್ ಅವರ್ ಬರಲಿ ಅಂತ ಮಾಡೋಕ್ಕೆ ಹೋಗ್ಬೇಡಿ. ಆ ಥರ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ವಾಚ್ ಅವರ್ ಬರಲ್ಲ ಹಂಗೆ ಮಾಡಿಕೊಂಡ್ರೆ. ಅಷ್ಟೇ, ಇದಿಷ್ಟು ಇವತ್ತಿನ ವಿಚಾರ. ಈ ವಿಷಯ ನಿಮ್ಗೇನಾದರೂ ಇಷ್ಟ ಆಗಿದ್ರೆ, ವಿಷಯ ಅರ್ಥ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಒಂದು ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ವಿಡಿಯೋ ನೋಡೋಣ. ನಾನು ವ್ಲಾಗ್ನ ತುಂಬ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಒಂದು ವಾರದಿಂದ ಹುಷಾರಿಲ್ಲದೆ ಇರೋದಕ್ಕೆ ನನ್ನ ವ್ಲಾಗ್ ನೋಡ್ತಾ ಇದ್ದವರೆಲ್ಲ ಪಾಪ ಮಿಸ್ ಮಾಡ್ಕೊತಾ ಇರ್ತಾರೆ. ಆದಷ್ಟು ಮತ್ತೆ ವ್ಲಾಗ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ವ್ಲಾಗ್ನ ಮಾಡ್ಕೋತೀನಿ. ಈಗ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ನಾನು ವ್ಲಾಗ್ ಮಾಡಿಲ್ಲ ಅಷ್ಟೇನೆ, ಮಾಡ್ತೀನಿ ಮತ್ತೆ. ಇನ್ನು ಅಷ್ಟೇ, ಅದಕ್ಕಂತ ಈಗ ಸ್ವಲ್ಪ ಇನ್ಫಾರ್ಮೇಷನ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಇದನ್ನ ಮಾಡ್ತಾ ಇರೋದು. ಇದಕ್ಕೆ ತುಂಬ ಸ್ಟ್ರೆಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲ, ಒಂದು 10-15 ನಿಮಿಷ ಮಾತಾಡಿದ್ರೆ ಮುಗ್ದೋಗುತ್ತೆ ಅಂದ್ಬಿಟ್ಟು. ನಾನು ಇಷ್ಟು ದಿನ ಮಾಡಿರೋ ವಿಡಿಯೋದಲ್ಲಿ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತಂದರೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ತುಂಬ ಜನ ಪಾಪ ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ, ತುಂಬ ಒಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀರಾ ಬಿಗಿನರ್ಸ್ಗೆ ಅಂತ ಅಂದ್ಬಿಟ್ಟು. ನನಗೆ ಗೊತ್ತಿರೋಷ್ಟು ಕೊಡ್ತಾ ಇದ್ದೀನಿ. ಯಾಕಂದರೆ ನನಗೆ ಹೇಳ್ಕೊಡೋಕ್ಕೆ ಯಾರೂ ಇರಲಿಲ್ಲ, ಯಾರೂ ಹೇಳ್ಕೊಡ್ಲಿಲ್ಲ ನನಗೆ. ನಾನು ಒಂದೊಂದೇ ತಿಳ್ಕೊಂಡು ಕಲ್ತ್ಕೊಂಡು ಮಾಡ್ಕೊಂಡಿದ್ದು ಎಲ್ಲಾನು. ಹಾಗಾಗಿ ನನಗೆ ಕೇಳೋರಿಗೆ ನಾನು ಎಲ್ಲಾನು ಹೇಳ್ಕೊಡ್ತೀನಿ. ನಾನು ಯಾವುದನ್ನೇ ಮುಚ್ಚುಮರೆ ಮಾಡಲ್ಲ, ಎಲ್ಲಾನು ಹೇಳ್ಕೊಟ್ಟಿದ್ದೀನಿ ಎಲ್ಲರಿಗೂ. ಹೇಳ್ಕೊಟ್ಟಿದ ತಕ್ಷಣ ಅವ್ರು ನನ್ನನ್ನು ತುಳಿದು ಅವ್ರು ಬೆಳೆದ್ಬಿಡ್ತಾರೆ, ಅದನ್ನ ನಾನೇನು ಅನ್ಕೊಂಡಿಲ್ಲ ಯಾವತ್ತೂ ಅಷ್ಟೇನೆ. ನನಗೆ ಯಾರೇ ಏನೇ ಕೇಳಿದ್ರು ಕೂಡ ನನಗೆ ಗೊತ್ತಿರೋಷ್ಟು ಉತ್ತರನ ನಾನು ನಿಜವಾಗ್ಲೂ ಇರೋ ಆನೆಸ್ಟಾಗಿ ಹೇಳ್ಕೊಟ್ಟಿದ್ದೀನಿ. ಇಷ್ಟೇ ನನಗೆ ಗೊತ್ತಿರೋದು ಅಂತ ಅಂದ್ಬಿಟ್ಟು. ಹಾಗಾಗಿ ಅದನ್ನ ಒಬ್ಬೊಬ್ಬರಿಗೆ ಹೇಳಿದ್ರೆ ಅವ್ರಿಗೆ ಯೂಸ್ ಆಗುತ್ತೆ, ಇನ್ನು ಮಿಕ್ಕದವ್ರಿಗೆ ಎಲ್ಲರೂ ಬಂದು ನನ್ನನ್ನು ಕೇಳೋಕ್ಕಾಗಲ್ಲ. ಹಾಗಾಗಿ ನಾನು ವಿಡಿಯೋನ ಮಾಡಿ ಅದರಲ್ಲಿ ಹೇಳ್ತಾ ಇರೋದು ಎಲ್ರಿಗೂ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು. ಗೊತ್ತಿಲ್ಲದೆ ಇರೋರಿಗೆಲ್ಲ ಗೊತ್ತಾಗ್ಲಿ ಅಂತ. ತುಂಬಾ ಜನ ಹೊಸಬ್ರು ಲೈವ್ಗಳನ್ನ ಮಾಡ್ತಿರ್ತೀರ, ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊತಾ ಇರ್ತೀರಾ, ಅವರಿಗೆಲ್ಲ ತುಂಬಾ ವಿಷಯಗಳು ಗೊತ್ತಿರಲ್ಲ. ಹಾಗಾಗಿ ಈ ವಿಷಯ ಹೇಳ್ತಾ ಇರೋದು ನಾನು. ಓಕೆ, ಜಾಸ್ತಿ ಮಾತಾಡಿ ನನಗೆ ಕೆಮ್ಮು ಬರ್ತಾ ಇದೆ.
ಇನ್ನು ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಯಾರೆಲ್ಲ ಕುತ್ಕೊಂಡು ನನ್ನ ವಿಡಿಯೋನ ನೋಡಿದ್ದೀರಾ, ಥ್ಯಾಂಕ್ ಯು. ಟೇಕ್ ಕೇರ್, ಬೈ ಬಾಯ್.